ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆ ನಡೆದಿರೋದು ನಿಧಾನಕ್ಕೆ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಗುಂಡಿನ ದಾಳಿಗೆ ಓರ್ವ ಕಾರ್ಯಕರ್ತ ಬಲಿಯಾಗಿರುವಂತದ್ದು. ನನ್ನ ಹುಡುಗ ಗುಂಡು ತಗುಲಿ ಮೃತಪಟ್ಟಿದ್ದಾನೆ ಅಂತ ನಾರಾ ಭರತ್ ರೆಡ್ಡಿ ಹೇಳಿದ್ದಾರೆ. ನಾನು ಸುಮ್ಮನಿದ್ದೀನಿ, ಇಲ್ಲದೆ ಇದ್ರೆ ಮನೆ ಸುಡ್ತಾ ಇದ್ದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಆಕ್ರೋಶದ ನುಡಿಗಳಿವು. ಸಾಮಾನ್ಯ ಹುಡುಗನನ್ನ ಬಲಿ ಪಡೆದಿದ್ದಾರೆ ಇವರು. ಏನ್ ನನ್ನ ಹುಡುಗ ಇವತ್ತು ಬುಲೆಟ್ ಬಿದ್ದು ಏನು ತೀರ್ಕೊಂಡು ಹೋಗಿದೆ ನನ್ನ ಹುಡುಗ. ಅದೇ ಇವಾಗೇನ್ ನಮ್ತಾಗ ಏನು ಇಲ್ಲ ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನೂ ಇದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತಿಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಕ್ ಇಚ್ಛೆ. ಇವತ್ತು ನನ್ನ ಹುಡುಗ ಇವತ್ತು ಬುಲೆಟ್ ಬಿದ್ದು ಏನು ತೀರ್ಕೊಂಡು ಹೋಗಿದೆ ನನ್ನ ಹುಡುಗ. ಅದೇ ಇವಾಗೇನ್ ನಮ್ತಾಗ ಏನು ಇಲ್ಲ. ದ್ವೇಷ ರಾಜಕಾರಣ ಇಲ್ಲ. ನಾವು ಅದ್ದೂರಿಯಾಗಿ ವಾಲ್ಮೀಕಿ ಪುತ್ಥಳಿಯನ್ನು ಬಳ್ಳಾರಿಯಲ್ಲಿ ಅನಾವರಣ ಮಾಡ್ಕೋಬೇಕಂತೇಳಿ ಬಹಳ ಕಷ್ಟ ಬಿದ್ದು ಸಾವಿರಾರು ಜನ ಸೇರಿಸ್ಕೊಂಡು ನಾವು ಮಾಡ್ಬೇಕಂತೇಳಿ ತೀರ್ಮಾನವನ್ನು ಮಾಡಿದ್ವಿ. ಆದ್ರೆ ಯಾರು ವಾಲ್ಮೀಕಿ ಹೆಸರನ್ನು ಹೇಳ್ಕೊಂಡು ಶೂನ್ಯದಿಂದ ಇವತ್ತುವರೆಗೆ ಅವ್ರ ಹೆಸರನ್ನೇ ಬಳಸ್ಕೊಂಡು ಈ ಸ್ಥಾನಕ್ಕೆ ಬಂದಿದಾರೋ ಏನೋ ಈ ಗಂಗಾವತಿ ಶಾಸಕರು ಇನ್ನ ಅವರು ಸ್ನೇಹಿತರೆಲ್ಲರೂ ಆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಜಪ ಮಾಡ್ಕೊಂಡು ಇವತ್ತೇನು ಈ ಸ್ಥಾನಕ್ಕೆ ಬಂದಿದಾರೋ ಅಂತ ವಾಲ್ಮೀಕಿ ಅಜ್ಜನ ಪ್ರತಿಮೆ ಇವತ್ತು ಬಳ್ಳಾರಿಯಲ್ಲಿ ಅನಾವರಣ ಆಗೋದು ಅವ್ರಿಗೆ ಇಷ್ಟ ಇಲ್ದಂಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನು ತಗೊಂಡ್ಬಂದು ಬಳ್ಳಾರಿಯಲ್ಲಿ ಆ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಅವ್ರದ್ದು ಒಂದು ತೀರ್ಮಾನ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಏನೋ ಒಂದು ಚಿಲ್ರೆ ಕೆಲಸ ಏನು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆ ನಡೆದಿರೋದು ನಿಧಾನಕ್ಕೆ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಗುಂಡಿನ ದಾಳಿಗೆ ಓರ್ವ ಕಾರ್ಯಕರ್ತ ಬಲಿಯಾಗಿರುವಂತದ್ದು. ನನ್ನ ಹುಡುಗ ಗುಂಡು ತಗುಲಿ ಮೃತಪಟ್ಟಿದ್ದಾನೆ ಅಂತ ನಾರಾ ಭರತ್ ರೆಡ್ಡಿ ಹೇಳಿದ್ದಾರೆ. ನಾನು ಸುಮ್ಮನಿದ್ದೀನಿ, ಇಲ್ಲದೆ ಇದ್ರೆ ಮನೆ ಸುಡ್ತಾ ಇದ್ದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಆಕ್ರೋಶದ ನುಡಿಗಳಿವು. ಸಾಮಾನ್ಯ ಹುಡುಗನನ್ನ ಬಲಿ ಪಡೆದಿದ್ದಾರೆ ಇವರು. ಏನ್ ನನ್ನ ಹುಡುಗ ಇವತ್ತು ಬುಲೆಟ್ ಬಿದ್ದು ಏನು ತೀರ್ಕೊಂಡು ಹೋಗಿದೆ ನನ್ನ ಹುಡುಗ. ಅದೇ ಇವಾಗೇನ್ ನಮ್ತಾಗ ಏನು ಇಲ್ಲ ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನೂ ಇದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತಿಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಕ್ ಇಚ್ಛೆ. ಇವತ್ತು ನನ್ನ ಹುಡುಗ ಇವತ್ತು ಬುಲೆಟ್ ಬಿದ್ದು ಏನು ತೀರ್ಕೊಂಡು ಹೋಗಿದೆ ನನ್ನ ಹುಡುಗ. ಅದೇ ಇವಾಗೇನ್ ನಮ್ತಾಗ ಏನು ಇಲ್ಲ.
ದ್ವೇಷ ರಾಜಕಾರಣ ಇಲ್ಲ. ನಾವು ಅದ್ದೂರಿಯಾಗಿ ವಾಲ್ಮೀಕಿ ಪುತ್ಥಳಿಯನ್ನು ಬಳ್ಳಾರಿಯಲ್ಲಿ ಅನಾವರಣ ಮಾಡ್ಕೋಬೇಕಂತೇಳಿ ಬಹಳ ಕಷ್ಟ ಬಿದ್ದು ಸಾವಿರಾರು ಜನ ಸೇರಿಸ್ಕೊಂಡು ನಾವು ಮಾಡ್ಬೇಕಂತೇಳಿ ತೀರ್ಮಾನವನ್ನು ಮಾಡಿದ್ವಿ. ಆದ್ರೆ ಯಾರು ವಾಲ್ಮೀಕಿ ಹೆಸರನ್ನು ಹೇಳ್ಕೊಂಡು ಶೂನ್ಯದಿಂದ ಇವತ್ತುವರೆಗೆ ಅವ್ರ ಹೆಸರನ್ನೇ ಬಳಸ್ಕೊಂಡು ಈ ಸ್ಥಾನಕ್ಕೆ ಬಂದಿದಾರೋ, ಏನು ಈ ಗಂಗಾವತಿ ಶಾಸಕರು ಇನ್ನ ಅವರು ಸ್ನೇಹಿತರೆಲ್ಲರೂ ಆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಜಪ ಮಾಡ್ಕೊಂಡು ಇವತ್ತೇನು ಈ ಸ್ಥಾನಕ್ಕೆ ಬಂದಿದಾರೋ ಅಂತ ವಾಲ್ಮೀಕಿ ಅಜ್ಜನ ಪ್ರತಿಮೆ ಇವತ್ತು ಬಳ್ಳಾರಿಯಲ್ಲಿ ಅನಾವರಣ ಆಗೋದು ಅವ್ರಿಗೆ ಇಷ್ಟ ಇಲ್ದಂಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನು ತಗೊಂಡ್ಬಂದು ಬಳ್ಳಾರಿಯಲ್ಲಿ ಆ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ಅವ್ರದ್ದು ಒಂದು ತೀರ್ಮಾನ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಏನೋ ಒಂದು ಚಿಲ್ರೆ ಕೆಲಸ ಏನು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆ ನಡೆದಿರೋದು ನಿಧಾನಕ್ಕೆ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಗುಂಡಿನ ದಾಳಿಗೆ ಓರ್ವ ಕಾರ್ಯಕರ್ತ ಬಲಿಯಾಗಿರುವಂತದ್ದು. ನನ್ನ ಹುಡುಗ ಗುಂಡು ತಗುಲಿ ಮೃತಪಟ್ಟಿದ್ದಾನೆ ಅಂತ ನಾರಾ ಭರತ್ ರೆಡ್ಡಿ ಹೇಳಿದ್ದಾರೆ. ನಾನು ಸುಮ್ಮನಿದ್ದೀನಿ, ಇಲ್ಲದೆ ಇದ್ರೆ ಮನೆ ಸುಡ್ತಾ ಇದ್ದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಆಕ್ರೋಶದ ನುಡಿಗಳಿವು. ಸಾಮಾನ್ಯ ಹುಡುಗನನ್ನ ಬಲಿ ಪಡೆದಿದ್ದಾರೆ ಇವರು. ಏನ್ ನನ್ನ ಹುಡುಗ ಇವತ್ತು ಬುಲೆಟ್ ಬಿದ್ದು ಏನು ತೀರ್ಕೊಂಡು ಹೋಗಿದೆ ನನ್ನ ಹುಡುಗ. ಅದೇ ಇವಾಗೇನು ನಮ್ತಾಗ ಏನು ಇಲ್ಲ ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನೂ ಇದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತಿಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳಕ್ ಇಚ್ಛೆ. ಇವತ್ತು ನನ್ನ ಹುಡುಗ ಇವತ್ತು ಬುಲೆಟ್ ಬಿದ್ದು ಏನು ತೀರ್ಕೊಂಡು ಹೋಗಿದೆ ನನ್ನ ಹುಡುಗ. ಅದೇ ಇವಾಗೇನು ನಮ್ತಾಗ ಏನು ಇಲ್ಲ.